ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಬೆಂಗಳೂರು ಮತ್ತು ಪಂಜಾಬ್, ಹೌದು, ಇದೇ ಬೆಂಗಳೂರು ಮತ್ತು ಪಂಜಾಬ್ ನಡುವಿನ ಪಂದ್ಯ ಇದೇ 18ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತಿದೆ. ಈ ಒಂದು ಪಂದ್ಯದಲ್ಲಿ RCB ಈಗಾಗಲೇ 6 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನ ಗೆದ್ದು ಬೀಗಿದೆ, 2 ಪಂದ್ಯಗಳನ್ನ ತನ್ನ ತವರು ಅಂಗಳದಲ್ಲಿ ಸೋತಿದೆ. ಇವತ್ತು 3ನೇ ಪಂದ್ಯವನ್ನ ತವರಂಗಳದಲ್ಲಿ ಆಡಲು ಸಜ್ಜಾಗಿದೆ RCB ತಂಡ. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಹೇಗಿರಲಿದೆ, ಪಂಜಾಬ್ ಮತ್ತು ಬೆಂಗಳೂರಿನ ನಡುವಿನ ಕಾದಾಟ, ಇದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವತ್ತಿನ ಪಂದ್ಯ ಹೇಗಿರಲಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಬೆಂಗಳೂರು ತಂಡ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ ತವರಾಚೆಗಿನ ಪಂದ್ಯಗಳಲ್ಲಿ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಸೆಣಸಾಡಲಿದೆ RCB ತಂಡ. ಬೆಂಗಳೂರಲ್ಲಿ ಖಾತೆ ತೆರೆಯುತ್ತಾ RCB? ತೆರೀಲೇಬೇಕು. ಎಸ್. ವಿಶೇಷವಾಗಿ RCB ತಂಡಕ್ಕೆ ಹೋಮ್ ಗ್ರೌಂಡು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಎಸ್. ಸೊ ಹಾಗಾಗಿ RCB ತಂಡ ಗೆಲ್ಲೇಬೇಕು. ಯಾಕಂದರೆ ಸ್ಟಾರ್ಟಿಂಗ್ 2 ಮ್ಯಾಚ್ಗಳಲ್ಲಿ ಸೋತ್ಬಿಟ್ಟಿದೆ, ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಸೊ ಇದೀಗ RCB ತಂಡ ತವರು ನೆಲದಲ್ಲೂ ಕೂಡ ಒಂದು ಕಮ್ಬ್ಯಾಕ್ ಮಾಡಲೇಬೇಕು. ಏನು ಚೇಂಜಸ್ ಇರಲಿದೆ RCB ಟೀಮ್ ಅದು, ಅಥವಾ ರಾಜಸ್ಥಾನ್ ಜೊತೆ ಆಡಿರುವಂತಹ ಟೀಮನ್ನು ಮುಂದುವರಿಸುತ್ತಾ ಅಂತ RCB? ರಾಜಸ್ಥಾನ ಮತ್ತು ಬೆಂಗಳೂರು ಪಿಚ್ ಎರಡಕ್ಕೂ ನಾವು ಕಂಪೇರ್ ಮಾಡಿಕೊಂಡಾಗ ಸ್ವಲ್ಪ ಡಿಫ್ರೆಂಟ್ ಇದೆ. ಬೆಂಗಳೂರು ಪಿಚ್ ಸ್ವಲ್ಪ ಡಿಫ್ರೆಂಟ್ ಇದೆ, ಬ್ಯಾಟಿಂಗ್ ಟ್ರ್ಯಾಕ್ ಇದು. ಬಟ್ ಲಾಸ್ಟ್ 2 ಮ್ಯಾಚಸ್ ನೋಡಿದಾಗ ಸ್ಕೋರ್ ಬರಲಿಲ್ಲ. RCB ಒಂದು ಮ್ಯಾಚ್ 170, 160 to 170 ಆವ್ರೇಜಲ್ಲಿತ್ತು ಟಾರ್ಗೆಟ್ ಸ್ಕೋರು. ಸೊ ಈ ಮ್ಯಾಚಲ್ಲಿ ನಾವು ನೋಡ್ಬೋದು, ಒಂದು ಯೂಸ್ಡ್ ಪಿಚ್ ಆಗಿದೆ ಬೆಂಗಳೂರಿಗೆ ಈಗ ಪಿಚ್ಚು. ಮೋಸ್ಟ್ಲಿ ಈ ಮ್ಯಾಚಲ್ಲಿ ಒಂದು ರನ್ ಒಳಗೆ ಅರಿಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಹಾಗಾಗಿ ಆ ಕಂಡೀಷನ್ಸ್ ನೋಡಿಕೊಂಡು RCB ತಂಡ ಪ್ಲೇಯಿಂಗ್ 11 ಪಿಕ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಟ್ ನೋಡ್ಬೇಕು ಯಾವ ರೀತಿ ಅಂತ. ಲಾಸ್ಟ್ 2 ಮ್ಯಾಚಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರು RCB ತಂಡ, ಬ್ಯಾಟಿಂಗಲ್ಲಿ ಆಗ್ಬೋದು ಅಥವಾ ಬೌಲಿಂಗಲ್ಲಿ ಆಗ್ಬೋದು, ಆ ಮಿಸ್ಟೇಕ್ಸ್ನ ಅವರೆಲ್ಲನೂ ಒಂದು ರೆಕ್ಟಿಫೈ ಮಾಡಿ ಅದಕ್ಕೆ ಒಂದು ಪರಿಹಾರ ಸೂಚಿಸ್ಕೊಂಡು ಅದಕ್ಕೆ ಒಂದು ಆ ತಪ್ಪುಗಳನ್ನ ತಿದ್ಕೊಳ್ಬೇಕು. ಈ ಮ್ಯಾಚಲ್ಲಿ ತಿದ್ಕೊಂಡು ಕರೆಕ್ಟಾಗಿ ಆಡಿದರೆ ಖಂಡಿತವಾಗ್ಲೂ ಪಂಜಾಬ್ ವಿರುದ್ಧ RCB ತಂಡ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಬಟ್ RCB ತಂಡ ಯಾವ ರೀತಿ ಪ್ಲೇಯಿಂಗ್ 11 ಮಾಡ್ಬೋದು ಅಂದರೆ, ನನ್ನ ಪ್ರಕಾರ RCB ತಂಡ ಒಂದು ಬದಲಾವಣೆ ಮಾಡಿಕೊಂಡ್ರೆ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಒಂದು ಫಾರಿನ್ ಪ್ಲೇಯರ್ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಯಾಕೋ ಸತತ ವೈಫಲ್ಯ ಅನುಭವಿಸ್ತಾ ಇದ್ದಾರೆ. ಹೌದು, ಬೆಂಗಳೂರಲ್ಲಿ ಅವರು GT ವಿರುದ್ಧ 50 ರನ್ ಹೊಡೆದಿದ್ರು, ಅದೊಂದು ಕ್ರೂಷಿಯಲ್ ನಾಕ್ ಅವ್ರದ್ದು. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಕೂಡ ಬೆಂಗಳೂರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ವೈಫಲ್ಯತೆ ಅನುಭವಿಸಿದ್ರು ಮೊನ್ನೆ. ಅಂದರೆ ಅವ್ರಿಗೆ ಸರಿಯಾಗಿ ಆಡ್ತಾ ಇಲ್ಲ ಈ ಸೀರೀಸ್ನ. ನಾನು 6 ಮ್ಯಾಚಲ್ಲಿ ನೋಡಿದಾಗ ಒಂದೇ ಮ್ಯಾಚಲ್ಲೇ ಅವ್ರು ಆಡಿರೋದು 50 ರನ್ ಬಂದಿರೋದು. ಸೊ ಹಾಗಾಗಿ ಅವ್ರ ಪ್ಲೇಸಲ್ಲಿ ನನ್ನ ಪ್ರಕಾರ ಒಂದು ರೊಮಾರಿಯೋ ಶೆಫರ್ಡ್ಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಅವರು ಅಥವಾ ಜಾಕೋಬ್ ಬೆತೆಲ್ ಅಂತ ಒಬ್ಬರು ಇಂಗ್ಲೆಂಡ್ ಆಟಗಾರ ಇದ್ದಾರೆ, ಅವರು ಕೂಡ ಸ್ಪಿನ್ ಆಪ್ಷನ್ ಸಿಗುತ್ತೆ ನಮಗೆ. ಸೊ ಬೆಂಗಳೂರಲ್ಲಿ ಸ್ಪಿನ್ ವರ್ಕೌಟ್ ಆಗುತ್ತೆ ಇಲ್ಲಿ. ಅಂದರೆ ನೀವು ಕರೆಕ್ಟಾಗಿ ಬೌಲ್ ಮಾಡಬೇಕು, ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ಬೌಲ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಇಲ್ಲಿ ಸ್ಪಿನ್ನರ್ಸ್ ಸಕ್ಸಸ್ ಆಗ್ಬೋದು. ಈ ಹಿಂದೆ RCB ತಂಡದ ಯಜ್ವೇಂದರ್ ಚಹಲ್ ಅವರು ಕೂಡ ರೆಗ್ಯುಲರ್ ಆಗಿ ಆಡಿದ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಸುಮಾರು ಮ್ಯಾಚಸ್ಸನ್ನು ಗೆದ್ದುಕೊಟ್ಟಿದ್ದಾರೆ. ಸೊ ಅವರು ತೋರಿಸ್ಕೊಟ್ರು ಬ್ಯಾಟಿಂಗ್ ಪಿಚ್ಚಲ್ಲೂ ಹೆಂಗೆ ಸ್ಪಿನ್ನರ್ಸ್ ನಾವು ಇಲ್ಲಿ ಮೇಲುಗೈ ಸಾಧಿಸ್ಬೋದು ಅನ್ನೋದನ್ನು ಚಹಲ್ ಅವರು ತೋರಿಸ್ಕೊಟ್ಟಿದ್ದಾರೆ ಹಿಂದೆ. ಸೊ ಹಾಗಾಗಿ RCB ತಂಡ ಏನಾದರೂ ಪ್ಲೇಯಿಂಗ್ 11 ನನಗನ್ನಿಸ್ತಂಗೆ ಒಂದು ಮಾಡೋಂಗೆ ಬಯಸಿದ್ರೆ ಅವರು ಚೇಂಜಸ್ ಒಂದು ಮಿಡ್ಲ್ ಆರ್ಡರಲ್ಲಿ ಮಾಡ್ಕೊಬೋದು. ಲಿಯಾಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ರೊಮಾರಿಯೋ ಶೆಫರ್ಡ್ ಅಥವಾ ಜಾಕೋಬ್ ಬೆತೆಲ್ ಅವರಿಬ್ಬರಲ್ಲಿ ಒಬ್ಬರನ್ನ ಆಡಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಇದೇ ಚಹಲ್ ಅವರು ನಮ್ಮ RCBಯ ಮಾಜಿ ಆಟಗಾರ ಕೂಡ. RCB ಇದ್ದಾಗ ಸುಮಾರು ಪಂದ್ಯಗಳನ್ನ ಆಡಿದ್ದಾರೆ, ಸುಮಾರು ವಿಕೆಟ್ಗಳನ್ನ ತೆಗೆದುಕೊಟ್ಟಿದ್ದಾರೆ ತಂಡಕ್ಕಾಗಿ. ಚಹಲ್ ಕಂಟಕ ಆಗ್ಬೋದಾ RCBಗೆ ಅಂತೇಳಿ? ಯಾಕಂತಂದ್ರೆ ಲಾಸ್ಟ್ ಟೈಮ್ ಗುಜರಾತ್ ಪಂದ್ಯದ ವಿರುದ್ಧ ಕೂಡ ಸಿರಾಜ್ ಅವರು ಮೊದಲ ಬಾರಿಗೆ RCB ಬಿಟ್ಟು ಬೇರೆ ತಂಡದ ವಿರುದ್ಧ ಆಡಿದ್ರು. ಹಾಗಾಗಿ ಅವರು ಕೂಡ ನಮ್ಮ ತಂಡಕ್ಕೆ ಕಂಟಕವಾದರು, ಸಿರಾಜ್ ಅವರು ಕೂಡ. ಅದೇ ರೀತಿ ಚಹಲ್ ತಮ್ಮ ಸ್ಪಿನ್ ದಾಳಿಯ ಮುಖಾಂತರ RCB ಬ್ಯಾಟ್ಸ್ಮನ್ಗಳನ್ನ ಕಾಡಬಹುದಾ? ಎಕ್ಸಾಕ್ಟ್ಲಿ ಕಾಡಬಹುದು. ಯಾಕಂದರೆ ಲಾಸ್ಟ್ ಮ್ಯಾಚು ಇವ್ರ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಿನ್ನೆ ಇದರಲ್ಲಿ ನಡೆದಿತ್ತಲ್ಲ, ಚಂಡೀಗಢಲ್ಲಿ ನಡೆದಿದ್ದ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಟಾರ್ಗೆಟ್ ಕೊಟ್ಟಿದ್ದು 112 ಅಷ್ಟೇ ಟಾರ್ಗೆಟು. ಇವರು KKR ಅವರು ನನಗನ್ಸಂಗೆ ಒಂದು 10 ಓವರಲ್ಲಿ ಮುಗಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನಡೆದಿದ್ದೆ ಮ್ಯಾಜಿಕ್ಕು. ಯಜ್ವೇಂದರ್ ಚಹಲ್ ಮ್ಯಾಜಿಕ್ ಮಾಡಿದ್ರು ಅವತ್ತು ಸ್ಪಿನ್ನಲ್ಲಿ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಚಹಲ್ ಅವ್ರು ಯಾಕಂದರೆ ಹಿಂದಿನ ಪಂದ್ಯಗಳಲ್ಲೂ ಕೂಡ ಚಹಲ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆದ್ರಿಂದ ಲೋ ಸ್ಕೋರಿಂಗ್ ಮ್ಯಾಚಲ್ಲಿ ಅವ್ರು ಬೌಲ್ ಮಾಡಿದ ರೀತಿ ನಿಜವಾಗ್ಲೂ ಸಖತ್ತಾಗಿತ್ತು. ಸೊ ಹಿಂದೆ RCB ತಂಡಕ್ಕೆ ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲ್ ಮಾಡ್ತಾ ಇದ್ರು, ಆ ಒಂದು ರೀತಿಯ ಒಂದು ಮ್ಯಾಚ್ ಫಿನಿಂಗ್ ಪರ್ಫಾರ್ಮೆನ್ಸ್ ತಂದುಕೊಟ್ರು ಚಹಲ್ ಅವರು, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಇಲ್ಲಿ KKR ಬ್ಯಾಟಿಂಗು ಏನು ಅಷ್ಟೊಂದೇನು ಕಂಡಮ್ ಇಲ್ಲ, ತುಂಬ ಸ್ಟ್ರಾಂಗ್ ಆಗಿತ್ತು ಆ್ಯಕ್ಚುಲಿ. ಅಂಥ ಒಂದು ಬ್ಯಾಟಿಂಗ್ ಪಾಳೆ ಎದುರು ಚಹಲ್ ಅವರು ಚೆನ್ನಾಗಿ ಬೌಲ್ ಮಾಡಿದರು, ಒಳ್ಳೊಳ್ಳೆ ವಿಕೆಟ್ 4 ವಿಕೆಟ್ ತೊಗೊಂಡ್ರು. ಅದು ನಿಜವಾಗ್ಲೂ ಅದು ಇವಾಗ ಅವ್ರು 4 ವಿಕೆಟ್ ತಗೊಂಡು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರು. RCB ತಂಡ ಅದರಲ್ಲಿ ಇನ್ನೊಂದು ಎಕ್ಸ್ಪೆಷಲಿ RCB ತಂಡದ ಪರ ಅವರ IPL ವೃತ್ತಿ ಜೀವನದ ಬಹುತೇಕ
ಅವಧಿಯನ್ನು ಅವರು RCB ತಂಡದ ಪರನೇ ಆಡಿರೋದು. ಅದರಲ್ಲೂ ವಿಶೇಷವಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಾಕಷ್ಟು ಮ್ಯಾಚ್ಗಳು ಆಡಿರ್ತಕ್ಕಂಥ ಅನುಭವ ಚಹಲ್ಗಿದೆ. ಸೊ ಹಾಗಾಗಿ ಚಹಲ್ಗೆ ಇಲ್ಲಿ ಬೆಂಗಳೂರು ಕಂಡೀಷನ್ಸು ಚೆನ್ನಾಗಿ ಗೊತ್ತಿದೆ. RCB ತಂಡದ ಎನ್ವೈರ್ಮೆಂಟ್ ಅವ್ರಿಗೆ ಗೊತ್ತು ಹೆಂಗೆ ಅಂತ, ಇವರು ಸ್ಟ್ರಾಟಜಿ ಏನು ಮಾಡ್ತಾರಂತ ಅವ್ರಿಗೂ ಗೊತ್ತಿದೆ. ಯಾಕಂದರೆ ಸುಮಾರು ವರ್ಷ RCB ಪರ ಆಡಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಪಂಜಾಬ್ ಕಿಂಗ್ಸ್ಗೆ RCB ವಿರುದ್ಧ. ಸೊ ಹಾಗಾಗಿ ಈ ಮ್ಯಾಚಲ್ಲೂ ಕೂಡ RCB ತಂಡಕ್ಕೆ ಚಹಲ್ ಭೀತಿ ಇದ್ದೇ ಇದೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ವಿಭಾಗಕ್ಕೆ ಬಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಸತತ ವೈಫಲ್ಯ ಅನುಭವಿಸಿದ್ದಾರೆ. ಅವ್ರ ಕಡೆಯಿಂದ ಇನ್ನೇನು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಬಟ್ RCB ಅಗೇನೆಸ್ಟ್ ಇವಾಗ ಹೇಳಕ್ಕಾಗಲ್ಲ. ಬೆಂಗಳೂರು ಬ್ಯಾಟಿಂಗ್ ಟ್ರ್ಯಾಕ್ ಬೇರೆ, ಇಲ್ಲಿ ಸಾಕಷ್ಟು ಮ್ಯಾಚ್ಗಳು ಆಡಿದ್ದಾರೆ. ಹೌದೌದು, ಅವ್ರು ಬೆಂಗಳೂರಿಗೆ ಅದೊಂದು ಹಿಂದೆ ಶಿವಮ್ ದುಬೆನು ಸೇಮ್ ಅದೇ ತರ ಆಗಿತ್ತು. ಇನ್ನು ಸುಮಾರು ಜನ ಕ್ವಿಂಟನ್ ಡಿಕಾಕ್ ಆಗ್ಬೋದು, ಸುಮಾರು ಜನ ಇದೆ. ಹೌದೌದು, KL ರಾಹುಲ್ ಎಕ್ಸಾಂಪಲ್ ತಗೊಂಡು ಮೊನ್ನೆ. ಹೌದೌದು, ಖಂಡಿತವಾಗ್ಲೂ ಇದೊಂದು ಲಾಜಿಕ್ ನಾವು ಥಿಂಕ್ ಮಾಡಲೇಬೇಕು. ಮ್ಯಾಕ್ಸ್ವೆಲ್ ಅವ್ರ ಫಾರ್ಮ್ ಅಲ್ಲಿ ಇಲ್ಲ, RCB ವಿರುದ್ಧ ಫಾಂಗ್ ಬಂದ್ರು ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಸ್ವಲ್ಪ RCB ತಂಡ ಇಬ್ಬರು ಆಟಗಾರರ ಮೇಲೆ ಸ್ವಲ್ಪ ಕಂಡಿಡಬೇಕಾಗುತ್ತೆ. ಜೊತೆಗೆ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಹೇಳೋಕ್ಕಾಗಲ್ಲ. ಲಾಸ್ಟ್ ಮ್ಯಾಚ್ ಅವಳು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅವರು ಈ ಮ್ಯಾಚಲ್ಲಿ ಕ್ಲಿಕ್ ಆದರೆ ಅವರು ರನ್ ಒಳ್ಳೆನೇ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅದಕ್ಕೆ ಇದರಲ್ಲಿ ತಂಡಗಳ ಒಂದು ಆಟಗಾರನ ಕರೆಕ್ಟಾಗಿ ನೋಡಿಕೊಂಡು ಅವ್ರಿಗೇನೇ ಸ್ಟ್ರಾಟಜಿ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಮ್ಯಾಚ್ ದಿನ RCB ತಂಡ ಕಣಕ್ಕಿಳಿಬೇಕು. ಎಸ್ ಸರ್, ಈಗ RCB ಟೀಮ್ ತನ್ನ ಆಡಿರುವಂತಹ 6 ಪಂದ್ಯಗಳಲ್ಲಿ ಎಲ್ಲೋ ಡಿಪೆಂಡ್ ಆಗಿದೆ ಅನಿಸುತ್ತೆ ನನಗೆ. ಯಾಕಂತಂದ್ರೆ ಫಿಲ್ ಸಾಲ್ಟು ವಿರಾಟು ತಮ್ಮ ಒಳ್ಳೆ ಆಟ ಆಡ್ತಾ ಇದ್ದಾರೆ. ರಜತ್ ಪಾಟಿದಾರ್ ಅವರು ಕೂಡ ತಮ್ಮ ಒಂದು ಆಟವನ್ನು ತಾವು ಆಡ್ತಾ ಇದ್ದಾರೆ. ಬಾಲಿಂಗ್ ವಿಭಾಗಕ್ಕೆ ಬಂದರೂ ಜೋಶ್ ಹೆಜಲ್ವುಡ್ ಅವರು ವಿಕೆಟ್ ತೆಗಿತಾ ಇದ್ದಾರೆ, ಮತ್ತೊಮ್ಮೆ ದುಬಾರಿ ಆಗ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಆಗಲಿ, ಸುಯೇಶ್ ಶರ್ಮಾ ಅವರು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಆ ರೀತಿಯಾಗಿರುವಂತಹ ವಿಕೆಟ್ ಅನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ. RCB ಡಿಪೆಂಡ್ ಆಗಿದೆಯಾ ಪ್ಲೇಯರ್ಸ್ ಮೇಲೆ ಅಂತ? ಖಂಡಿತವಾಗ್ಲೂ RCB ತಂಡ ಒಂದು ಇದು ಒಂದು T20 ಫಾರ್ಮೇಟ್ ಟೂರ್ನಮೆಂಟು. ಇದರಲ್ಲಿ ಹೇಳೋಕ್ಕಾಗಲ್ಲ ಯಾವಾಗ ಏನಾಗ್ತದೆ ಅಂತಲೇ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಮೊನ್ನೆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಬೆಸ್ಟ್ ಎಕ್ಸಾಂಪಲ್ಲು. ಸೊ ಇವಾಗ ಈ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡೋದು ನಾವು ಗೆಸ್ ಮಾಡೋಕ್ಕಾಗೋದೇ ಇಲ್ಲ. ಲಾಸ್ಟ್ ಬಾಲ್ ತನಕ ನಮಗೆ ರಿಸಲ್ಟ್ ಗೊತ್ತಾಗಲ್ಲ. T20 ಕ್ರಿಕೆಟ್ ಅಂದರೆ ಇದು. ಸೊ ಬಟ್ RCBನಲ್ಲಿ ನೀವು ಡಿಪೆಂಡ್ ಅಂದರೆ ಜಾಸ್ತಿ ಅಂದರೆ ಈಗ RCB ತಂಡದಲ್ಲಿ ಬ್ಯಾಟಿಂಗಲ್ಲಿ ತುಂಬ ಆಪ್ಷನ್ಸ್ ಇದೆ ನಮಗೆ. ಸೊ ಈಗ ವಿರಾಟ್ ಕೊಹ್ಲಿ ಇಲ್ಲದೇ ಇದ್ರೂ ಕೂಡ ಮ್ಯಾಚ್ ಗೆಲ್ಲುವಂಥ ಕೆಪಾಸಿಟಿ RCB ತಂಡದ ಒಂದು ಬ್ಯಾಟಿಂಗ್ ವಿಭಾಗಕ್ಕಿದೆ. ಫಿಲ್ ಸಾಲ್ಟ್ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ, ದೇವದತ್ ಪಡಿಕಲ್ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಮ್ಯಾಚ್ ವಿನ್ನರೇ. ಅವರು ಒಂದು 10 ಓವರ್ ಆಡಿದ್ರೆ ಸಾಕು ಸ್ಕೋರ್ ಎಲ್ಲ ಹೋಗ್ಬಿಡುತ್ತೆ. ಮತ್ತು ಟಿಮ್ ಡೇವಿಡ್ ಕೂಡ ಇದ್ದಾರೆ. ಸೊ ಹಾಗಾಗಿ ಬ್ಯಾಟಿಂಗಲ್ಲಿ ಒಳ್ಳೆ ಆಪ್ಷನ್ ಇದೆ, ಒಳ್ಳೆ ಡೆಪ್ತ್ ಇದೆ RCB ತಂಡಕ್ಕೆ. ಮತ್ತು ಬೌಲಿಂಗ್ ವಿಭಾಗಕ್ಕೆ ನಾವು ಬಂದಾಗೂ ಬೌಲಿಂಗಲ್ಲೂ ತುಂಬ ಆಪ್ಷನ್ಸ್ ಇದೆ. ಯಶ್ ದಯಾಳ್ ಅವರು ಇದ್ದಾರೆ, ಲೆಫ್ಟ್ ಆರ್ಮ್ ಸೀಮರು, ಮತ್ತು ಜಾಸ್ ಹ್ಯಾಸಲ್ವುಡ್ ಇದ್ದಾರೆ. ಸೊ ಅವರು ಮಿಡ್ಲ್ ಓವರಲ್ಲಿ ಮತ್ತು ಡೆತ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಜಸ್ಟ್ ಭುವನೇಶ್ವರ್ ಕುಮಾರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಮತ್ತು ಸ್ಪಿನ್ ವಿಭಾಗಕ್ಕೆ ಬಂದಾಗ ಕೃಣಾಲ್ ಪಾಂಡೆ ಅವರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಂದು ಕೊಡ್ತಾರೆ. ಸ್ಪಿನ್ ವಿಭಾಗಕ್ಕೂ ಒಂದು ಡೆಪ್ತ್ ತಂದು ಕೊಡ್ತಾರೆ. ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ ಅವರು ತಂಡಕ್ಕೆ ನೆರವಾಗ್ತಾರೆ. ಮತ್ತು ಹೆಚ್ಚುವರಿ ಸ್ಪಿನ್ನರ್ ಬೇಕು ಅಂತಂದಾಗ ಸಿಚುವೇಶನ್ ನೋಡಿಕೊಂಡು ಸುಯೇಶ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ RCB ತಂಡ ಯೂಸ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಕೆಲವೊಂದು ಇಂಪ್ಯಾಕ್ಟ್ ಮಾಡಿದ್ದಾನೆ ಸುಯೇಶ್ ಶರ್ಮಾ ಕೂಡ. ಬಟ್ ಅವ್ರಿಗಿನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಇನ್ನೂ ಒಂದು ನಿರೀಕ್ಷಿತ ಪರ್ಫಾರ್ಮೆನ್ಸ್ ಇನ್ನೂ ಬಂದಿಲ್ಲ ಸುಯೇಶ್ ಶರ್ಮಾ ಅವ್ರ ಕಡೆಯಿಂದ. ಬಟ್ ಇನ್ನೂ ಒಂದು ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅವರು. ಇನ್ನೂ ಟೂರ್ನಮೆಂಟಲ್ಲಿ ತುಂಬ ಮ್ಯಾಚ್ಗಳಿದೆ RCB ತಂಡಕ್ಕೆ. ನೋಡ್ಬೇಕು ಅವರು ಮುಂದಿನ ಮ್ಯಾಚ್ಗಳಲ್ಲಿ ಅವರು ಕೂಡ ಒಂದು ಒಳ್ಳೆ ಫಾರ್ಮ್ ಬಂದೇ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಒಟ್ಟಾರೆಯಾಗಿ ನಾವು ನೋಡೋದಾದರೆ RCB ತಂಡ ಒಂದು ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ನಾವು ನೋಡೋದಾದರೆ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಆಲ್ರೌಂಡ್ ಎಲ್ಲ ವಿಭಾಗದಲ್ಲೂ. ಇದರಲ್ಲೇನು ಇಬ್ಬರು ಪ್ಲೇಯರ್ ನೆಚ್ಕೊಳ್ಳೋ ಅಂಥದ್ದೇನು ತಂಡ ಏನಲ್ಲ. RCB ತಂಡ ಹಿಂದೆ ಹಿಸ್ಟ್ರಿ ನಾವು ನೋಡಿದಾಗ ಸಾಕಷ್ಟು ಇಷ್ಟೇ ಆಟಗಾರರಿಗೆ ಡಿಪೆಂಡ್ ಆಗ್ತಾ ಇತ್ತು. ಬ್ಯಾಟಿಂಗ್ ವಿಭಾಗದಲ್ಲಿ ಆಗ್ಬೋದು, ಬೌಲಿಂಗ್ ವಿಭಾಗದಲ್ಲಿ ಆಗ್ಬೋದು. ಆದರೆ ಆ ರೀತಿಯ ಒಂದು ಇಲ್ಲ ಸನ್ನಿವೇಶ ಈಗಿಲ್ಲ RCB ತಂಡದಲ್ಲಿ. ಎಲ್ಲ ವಿಭಾಗದಲ್ಲೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಹಾಗಾಗಿ ಈ ಸಲ RCB ತಂಡ ಒಂದು ಕಪ್ ಗೆಲ್ಲಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಕ್ವಿಕ್ ಆಗಿ ಹೇಳೋದಾದ್ರೆ RCB ಗ್ರೌಂಡು ಅಥವಾ ಈ ಬೆಂಗಳೂರು ಚಿನ್ನಸ್ವಾಮಿ ಗ್ರೌಂಡು ಬೇರೆ ಒಂದು ಗ್ರೌಂಡ್ಗೆ ಹೋಲಿಸಿದ್ರೆ ಏನು ಚೇಂಜಸ್ ಕಾಣ್ಬೋದು ಈ ಮ್ಯಾಚಲ್ಲಿ? ಯಾಕಂತಂದ್ರೆ RCB ಇದು ಬೆಂಗಳೂರು ಸ್ಟೇಡಿಯಂ ಒಂಥರ ಚಿಕ್ಕ ಸ್ಟೇಡಿಯಂ ಆಗಿರೋದು, ಸ್ಪಿನ್ನರ್ಸ್ಗೆ ಬ್ಯಾಟ್ಸ್ಮನ್ಗಳಿಗೆ ನೆರವಾಗುತ್ತೆ. ಏನು ಚೇಂಜಸ್ ಇರಬಹುದು ಆ ಒಂದು ಪಿಚ್ಚಲ್ಲಿ? ಚಿನ್ನಸ್ವಾಮಿ ಸ್ಟೇಡಿಯಂ ನಾವು ನೇರವಾಗಿ ಬ್ಯಾಟಿಂಗ್ ವಿಕೆಟ್ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಗ್ರೌಂಡ್ ಸ್ವಲ್ಪ ಸ್ಪೀಡ್ ಆಗಿದೆ, ಔಟ್ ಗೋಯಿಂಗ್ ಬಾಲ್ ಚೆನ್ನಾಗಿ ಹೋಗುತ್ತೆ ಇಲ್ಲಿ ಸ್ಪೀಡ್ ಆಗಿ. ಬಟ್ ಇನ್ನೊಂದು ಏನಂದ್ರೆ ಚಿನ್ನಸ್ವಾಮಿಯಲ್ಲಿ ಫುಲ್ ಕವರ್ ಆಗಿಬಿಟ್ಟಿದೆ. ಫುಲ್ಲು ನಿಮಗೆ ಏರ್ ಮೂವ್ಮೆಂಟ್ ಅಷ್ಟೊಂದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಮಿಡಲ್ ಮಾಡಿದ್ರೆ ಬಾಲ್ ತುಂಬ ಸ್ಪೀಡಾಗಿ ಹೋಗುತ್ತೆ ಇಲ್ಲಿ. ಸೊ ಅದೊಂದು ನಾವು ಡಿಫ್ರೆನ್ಸ್ ನೋಡ್ಬೋದು ಬೇರೆ ಗ್ರೌಂಡ್ಗೆ ಮತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಬಟ್ ಲಾಸ್ಟ್ 2 ಮ್ಯಾಚಲ್ಲಿ ಒಂದು ನಾವು ನಿರೀಕ್ಷೆ ಮಾಡಿದಷ್ಟು ರನ್ ಬಂದಿರಲಿಲ್ಲ. 170, 160 to 170 ಅಷ್ಟೇ ಇದ್ದಿದ್ದು. ಬಟ್ ನನಗನ್ನಿಸ್ದಂಗೆ ಈ ಮ್ಯಾಚಲ್ಲಿ RCB ಮತ್ತು ಪಂಜಾಬ್ ಕಿಂಗ್ಸ್ ಎರಡೂ ಪಂದ್ಯಗಳ ಈ ಪಂದ್ಯದಲ್ಲಿ ಒಂದು ಬಿಗ್ ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಪಿಚ್ಗಳು ಕೂಡ ಯೂಸ್ ಆಗಿದೆ. ಈಗ ಆಲ್ರೆಡಿ 2
2 ಮ್ಯಾಚ್ ಮುಗಿದಿದೆ ಆ ಪಿಚ್ಗಳಲ್ಲಿ. ಸೊ ಈಗ ಒಂದು ನೈಜ ಸ್ವರೂಪಕ್ಕೆ ಪಿಚ್ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾವು ಒಂದು ರನ್ ಒಳ್ಳೆ ನೋಡ್ಬೋದು ಈ ಮ್ಯಾಚಲ್ಲಿ. ಅಂದರೆ RCB ತಂಡ ಲಾಸ್ಟ್ 2 ಮ್ಯಾಚಲ್ಲೂ ಕೂಡ ಟಾಸ್ ಸೋತ್ಬಿಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಅವ್ರಿಗೆ ಪಿಚ್ ಯಾವ ರೀತಿ ಇದೆ ಅಂತ ಜಡ್ಜ್ ಮಾಡಕ್ ಆಗಿರಲಿಲ್ಲ ಅವಾಗ. ಬಟ್ ಈ ಮ್ಯಾಚಲ್ಲಿ ಟಾಸ್ ಗೆದ್ರೆ ಖಂಡಿತವಾಗ್ಲೂ RCB ತಂಡ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಚೇಸಿಂಗ್ ಆಯ್ಕೆ ಮಾಡ್ಕೊಂಡು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡ್ತಾರೆ ಆಪೋನೆಂಟ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಬೋಲ್ ಮಾಡಿ ಒಂದು ಕಡಿಮೆ ಮೊತ್ತ ಕಟ್ಟಿ ಹಾಕಿ ಇವ್ರು RCB ತಂಡ ನೆಕ್ಸ್ಟ್ ಚೇಸ್ ಮಾಡ್ತಾರೆ. ಒಂದು ವೇಳೆ ಇಲ್ಲಿ 200 ರನ್ ಹೊಡೆದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೊಡೆಯುವಂಥ ಕೆಪಾಸಿಟಿ RCB ತಂಡಕ್ಕಿದೆ. ಅದೇ ರೀತಿ ಪಿಚ್ ಕೂಡ ಅಷ್ಟೇ ಬ್ಯಾಟಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಲಾಸ್ಟ್ ಟಾಸ್ ವಿನ್ ಮ್ಯಾಚ್ ವಿನ್ ಅಂತ ಹೇಳಿ ಆಗುತ್ತೆ ಆಕ್ಚುಲಿ 100%. ಓಕೆ, ನೋಡುವ ರಮೇಶ್ ಅವರೇ, ಪಂದ್ಯ ಹೇಗಿರಲಿದೆ ಪಂಜಾಬ್ ಮತ್ತು ಬೆಂಗಳೂರು ಅಂತೇಳಿ ಕಾದು ನೋಡುವ. ಮತ್ತೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ರೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಬೆಂಗಳೂರು ಮತ್ತು ಪಂಜಾಬ್ ನಡುವಿನ ಕಾದಾಟಕ್ಕೆ ಚಿನ್ನಸ್ವಾಮಿ ಅಂಗಳ ಸಜ್ಜಾಗಿ ನಿಂತಿದೆ. ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆಲುವಿನ ಕೇಕೆಯನ್ನ ಹಾಕುವ ಮೂಲಕ ತವರಂಗಳದಲ್ಲಿ ಒಂದು ಸ್ವಾಗತ ಮಾಡಿ ಉದ್ಘಾಟನಾ ಪಂದ್ಯವನ್ನು ಆಡಲು ರೆಡಿಯಾಗಿದೆ. ಅಂದ್ರೆ ಉದ್ಘಾಟನಾ ಅಂತಂದ್ರೆ ಫಸ್ಟ್ ಮ್ಯಾಚ್ ವಿನ್ ಆಗ್ಲಿಕ್ಕೆ 2 ಮ್ಯಾಚ್ ಸೋತಿದೆ ಈಗಾಗಲೇ. 3ನೇ ಪಂದ್ಯದಲ್ಲಿ ಗೆದ್ದು ಅಭಿಮಾನಿಗಳಿಗೆ ಒಂದು ಸಂತಸದ ಕ್ಷಣವನ್ನ ಕಣ್ತುಂಬಿಕೊಳ್ಳಲು RCB ತಂಡದ ಎಲ್ಲ ಆಟಗಾರರು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರಿ. ನಮಸ್ಕಾರ.